Hello guys, welcome to Foodie Traveler YouTube channel. ಹಲೋ ಗಾಯ್ಸ್, ವೆಲ್ಕಮ್ ಟು ಫುಡಿ ಟ್ರಾವೆಲರ್ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ತಮ್ನೇಲಲ್ಲಿ ನೀವೆಲ್ಲ ನೋಡಿರೋ ಹಾಗೆ ಇವತ್ತಿನ ಸ್ಪೆಷಲ್ ಭಾನುವಾರದ ಬಾಡೂಟ. ಸೊ ಈ ಬಾಡೂಟನ ನನ್ನ ಹಸ್ಬೆಂಡು ನನಗೆ ಮಾಡಿ ಕೊಡ್ತಾ ಇದ್ದಾರೆ. ಎವ್ರಿ ವೀಕ್ ನಾನೇ ಮಾಡಿ ಬೋರ್ ಆಗಿತ್ತು. ಸೊ ಹಾಗಾಗಿ ಇವತ್ತು ಅವರು ಗೌಡ್ರ ಮನೆ ಸ್ಪೆಷಲ್ ಬಾಡೂಟನ ನನಗೆ ಮಾಡ್ತಾ ಇದ್ದಾರೆ. ಸೊ ಏನೇನು ಮಾಡಿಕೊಡ್ತಾರೆ, ಏನೇನು ಪ್ರಿಪ್ರೇಷನ್ಸು ಎಲ್ಲ ಈ ವಿಡಿಯೋದಲ್ಲಿ ಬರುತ್ತೆ. ಸೊ ಕೀಪ್ ವಾಚಿಂಗ್. ಆ್ಯಂಡ್ ಆಲ್ಸೋ ಬನ್ನಿ ನನ್ನ ಹಸ್ಬೆಂಡ್ನ ಕೇಳೋಣ ಏನೇನು ಮಾಡಿಕೊಡ್ತಾರೆ ಅಂತ. ಚಿನು, ಕಮ್ ಏನೇನು ಮಾಡಿಕೊಡ್ತಾ ಇದೆಯಾ? ನಮಸ್ತೆ, ವೆಲ್ಕಮ್ ಟು ಫುಡ್ರಿ ಟ್ರಾವೆಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ ಗೌಡ್ರ ಮನೆ ಬಾಡೂಟ. ಸೊ ಗೌಡ್ರ ಮನೆ ಬಾಡೂಟ ಅಂದರೆ ನಿಮ್ಗೆಲ್ಲ ಗೊತ್ತಲ್ವಾ, ತುಂಬ ವೆರೈಟೀಸ್ ಇರುತ್ತೆ. ಸೊ ಇವತ್ತು ನಾನು ನಮ್ಮನೆಯಲ್ಲಿ ಮಾಡ್ತಾ ಇರೋದು ಮೇನ್ ಗೌಡ್ರು ಏನು ತಿಂತಾರೆ ಹೇಳಿ? ಮುದ್ದೆ, ಮಟನ್ ಸಾಂಬಾರ್ ಆ್ಯಂಡ್ ಫಿಶಲ್ಲಿ ಫಿಶ್ ಫ್ರೈ ಆ್ಯಂಡ್ ಚಿಕನ್ ಇದೆ. ಚಿಕನಲ್ಲಿ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ಬಾಯ್ಲ್ಡ್ ಎಗ್ ಇರುತ್ತೆ. ಸೊ ಇದು ಇವತ್ತಿನ ಅಡುಗೆ. ಅದ್ರ ಜೊತೆ ಮುದ್ದೆ ಜೊತೆ ರೈಸ್ ಇರುತ್ತೆ, ರಸಮ್ ಇರುತ್ತೆ, ಮತ್ತು ಸೌತೆಕಾಯಿ, ಆನಿಯನ್ ಎಲ್ಲ ಒಂದು ಸೆಟ್ ಇರುತ್ತೆ. ಸೊ ಬನ್ನಿ ಹೆಂಗಿರುತ್ತೆ, ಹೇಗೆ ಮಾಡೋದು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ. ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ಹೆಂಗಿದೆ ಅಂದ್ಬಿಟ್ಟು ನಮಗೆ ನೀವು ತಿಳಿಸಿ, ಓಕೆನಾ? ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ಕೀಪ್ ವಾಚಿಂಗ್. ಫಸ್ಟ್ ಐಟಮ್ ಏನು ಚಿನ್ನು? ಫಸ್ಟ್ ಐಟಮ್ ನಾವು ಇವಾಗ ಮಟನ್ ಸಾಂಬಾರು ಮಾಡ್ತಾ ಇದ್ದೀರಿ. ಸೊ ನಾನು ಅರ್ಧ kg ಮಟನ್ ತಗೊಂಡು ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇವಾಗ ಏನೇನು ಐಟಮ್ ಮಟನ್ ಸಾಂಬಾರ್ಗೆ ಬೇಕಾಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಸೊ ಇಲ್ಲಿ ಹುರ್ಕಡಲೆ ಇದೆ. ಸೊ 1 ಸ್ಪೂನ್ ಹುರ್ಕಡಲೆ ತೊಗೊಂಡಿದ್ದೀನಿ. ಆಮೇಲೆ ಪೆಪ್ಪರ್ 1 ಸ್ಪೂನ್ ಇದೆ. ಪಟ್ಟೆ 3 ಪೀಸಸ್ಸು, ಲವಂಗ 3 ಪೀಸಸ್ ಇದೆ. ಸ್ವಲ್ಪ ಶುಂಠಿ, ಒಂದು ಫುಲ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ ಒಂದಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪಿದೆ. ಆನಿಯನ್ ಒಂದು ಆನಿಯನ್ ಇದೆ. ಆಮೇಲೆ 2 ಟೊಮೊಟೊಸ್ ಇದೆ. ಒಂದು 5 ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ತಕ್ಕಂಗೆ ನೀವು ಮೆಣಸಿನ್ಕಾಯಿ ತೊಗೊಳ್ಳಿ. ಆಮೇಲೆ 3 ಸ್ಪೂನು ಧನಿಯಾ ಪೌಡ್ರ್ ಇದೆ. ಆಮೇಲೆ ಇದು ಒಣಕೊಬ್ಬರಿ, ಗಸಗಸೆ 1 ಸ್ಪೂನು. ಸೊ ಇಷ್ಟು ಐಟಮ್ ಇದೆ. ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಫಸ್ಟ್ ಇವಾಗ ಗ್ಯಾಸ್ ಸ್ಟವ್ ಅನ್ಸ್ಕೊಳಮ್ಮೆ. ಕಪಡಪ್ಪ. ಇವಾಗ 2 ಸ್ಪೂನ್ ಆಯಿಲ್, ಒಂದು 2 ಸ್ಪೂನ್ ಎಣ್ಣೆ. ಸೊ ಎಣ್ಣೆ ಸ್ವಲ್ಪ ಕಾದ ಮೇಲೆ ಆನಿಯನ್ ಫ್ರೈಗೆ ಆನಿಯನ್ ತೊಗೊಂಡಿದ್ದೀನಿ. ಸೊ ಆನಿಯನ್ ಹಾಕ್ತಾ ಇದ್ದೀನಿ. ಇವಾಗ ಆನಿಯನ್ನ ಗೋಲ್ಡನ್ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೊಳ್ಬೇಕು. ಸೊ ಇವಾಗ ನೋಡ್ತಾ ಇದ್ದೀರಿ, ಫ್ರೈ ಮಾಡ್ತಾ ಇದ್ದೀನಿ. ಇವಾಗ 1/2 kg ಮಟನ್ ಹಾಕ್ತಾ ಇದ್ದೀನಿ ಇದಕ್ಕೆ. ಮಟನ್ ಹಾಕ್ಕೊಂಡು ಚೆನ್ನಾಗಿ ಆನಿಯನ್ ಜೊತೆ ಆಯಿಲ್ ಜೊತೆ ಫ್ರೈ ಮಾಡ್ಕೊಳ್ಳಿ. ಮಟನ್ ಹೆಂಗಿದೆ ಅಂತ ಹೇಳಿದ್ರೆ ನೋಡೋವಾಗಲೇ ಚೆನ್ನಾಗಿದೆ, ತಿನ್ನೋವಾಗಲೇ ಗೊತ್ತಾಗೋದು ಏನೋ ಮಾಡ್ತಾ ಇದೀಯಾ. ನೋಡೋಣ ಹೆಂಗೆ ಬರುತ್ತೆ, ತಿನ್ನಿ, ರುಚಿ ನೋಡಿ ಆಮೇಲೆ ಹೇಳಿ. ಇವಾಗ 1 ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ ಪುಡಿ ಸಾಕು ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಿ. ಒಂದು ಹಂಗೆ ಘಮ ಘಮ ಅನ್ಬೇಕು. ನೋಡ್ತಾ ಇದ್ದೀರಲ್ವಾ ಹೆಂಗಿದೆ ಮಟನ್ ಅಂತ? ನೋಡ್ತಾ ಇದ್ದೀವಿ. ಹಂಗೆ ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ರೆ ಇವಾಗಲೇ ಚೆನ್ನಾಗಿ ಘಮ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ವಾ? ಏನು ಮಟನ್ ಇದು? ಇದಾ
ಮೇಕೆ ಮಟನ್, ಏಯ್ ಕುರಿ ಮಟನ್, ಮೇಕೆ ಮಟನ್ ನಾನು ತಿನ್ನೋದೇ ಇಲ್ಲ. ಕರೆಕ್ಟಾಗಿ ಹೇಳೋ. ಎಲೆ ಕುರಿ ಮಟನ್. ನೋಡಿ ಇವಾಗ ಇದನ್ನ ಒಂದು ಸ್ವಲ್ಪ ನೀರು ಹಾಕಿ ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ ಒಂದು 5 ವಿಸಿಲ್ ಬಿಡಮ್ಮಿ. ನೀರು ಬೇಡ ಚಿನ್ನು. ಸ್ವಲ್ಪ ನೀರು ಇಲ್ಲ, ನೀರು ಹಾಕಲ್ಲ. ಏನಕ್ಕೆ ಹೇಳೋ? ಆ್ಯಕ್ಚುಲಿ ಮಟನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ನೀರು ನಾನು ಹಾಕ್ದಿರೇ ಬೇಯಿಸ್ತೀನಿ, ಅವಾಗ ಬೇಗ ಬೆಂದೋಗುತ್ತೆ. ಇದು ನಿನಗೆ ಗೊತ್ತಿಲ್ಲದಿರೋ ಟಿಪ್ಪು ನಾನು ಹೇಳ್ಕೊಡ್ತಾ ಇರೋದು. ನೋಡು, ಮಟನಲ್ಲಿ ನೀರು ಬಿಡ್ತಾ ಇದೆಯಾ, ಸೊ ಆ ನೀರಲ್ಲೇನೆ ಒಂದು 5 ವಿಸಿಲ್ ಬಿಟ್ರೆ ಬೇಗ ಬೆಂದೋಗುತ್ತೆ. ನಾನು ಅಡುಗೆ ಮಾಡ್ತಾ ಇದ್ದೀನ, ನೀವು ಅಡುಗೆ ಮಾಡ್ತಾ ಇದ್ದೀರಾ ಇವತ್ತು? ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಲಿಡ್ ಮಟನಲ್ಲಿ ನೋಡಿ ನೀರು ಇವಾಗ ಮಟನೆಲ್ಲ ನೀರು ಬಿಟ್ಕೊಳ್ತಾ ಇದೆ. ಸೊ ಲಿಡ್ ಕ್ಲೋಸ್ ಮಾಡಿ ಒಂದು 5 to 6 ವಿಸಿಲ್ ಚೆನ್ನಾಗಿ ಬೇಯಲಿ. ಸೊ ಮಟನ್ ಇವಾಗ ಕೂಗೋಕೆ ಇಟ್ಟಿದ್ದೀನಿ. ಸೊ ಈ ಕಡೆ ಬಂದ್ಬಿಟ್ಟು ನಾವು ಮಸಾಲ ಪ್ರಿಪ್ರೇಷನ್ ಮಾಡ್ಕೊಳಮ್ಮಿ. ಸೊ ಫಸ್ಟು ಒಂದು 2 ಸ್ಪೂನು ಆಯಿಲ್ ಹಾಕ್ತಾ ಇದ್ದೀನಿ. ಸೊ ಎಣ್ಣೆ ಸ್ವಲ್ಪ ಕಾಯ್ದಾದ್ಮೇಲೆ ಮಸಾಲೆನ ಫಸ್ಟೇ ನಿಮ್ಗೆ ಏನೇನು ಅಂತ ಹೇಳಿದ್ದೀನಿ. 1 ನಿಮಿಷ ಕಾಯ್ಲಿ, ಸ್ವಲ್ಪ ಕಾಯ್ದಿದೆ. ಏನದು? ಚಕ್ಕೆ, ಆಮೇಲೆ ಲವಂಗ, ಸ್ವಲ್ಪ ಶುಂಠಿ, ಪೆಪ್ಪರು 1 ಸ್ಪೂನ್ ಹಾಕಿ ತಗೊಂಡಿರೋದನ್ನ ಇವಾಗ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಲೈಟಾಗೆ ಹಿಂಗೆ ಫ್ರೈ ಮಾಡ್ಕೊಳಮ್ಮಿ. ಸೊ ನೋಡ್ತಾ ಇರ್ಬೋದು ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಇದ್ರ ಜೊತೆ ಬೆಳ್ಳುಳ್ಳಿ, ಹಾಕ್ಕೊಂಡು ಲೈಟಾಗೆ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಆನಿಯನ್ ಹಾಕ್ಕೊತಾ ಇದ್ದೀನಿ. ಸೊ ಆನಿಯನ್ ಹಾಕ್ಕೊಂಡು ಸ್ವಲ್ಪ ಲೈಟಾಗೆ ಫ್ರೈ ಮಾಡ್ಕೊಳ್ಳಿ. ನೋಡಿ ಹೆಂಗೆ ವಿಸಿಲ್ ಬರ್ತಾ ಇದೆಯಾ? ಬರ್ತಾ ಇದೆ. ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಖಾರ ನಾವು ಕಡಿಮೆ ತಿಂತೀವಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಹಾಕ್ಕೊಂಡು ಲೈಟಾಗಿ ಹಂಗೆ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೊ ಪುದೀನ, ಕೊತ್ತಂಬರಿ ಸೊಪ್ಪು ಈ ಫ್ಲೇವರೆಲ್ಲ ಚೆನ್ನಾಗಿ ಘಮ ಅಂತ ಬರ್ತಾ ಇದೆ. ಎರಡು ಟೊಮೊಟೊ ಹಾಕ್ತಾ ಇದ್ದೀನಿ ಇವಾಗ. ಸೊ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಮಿಕ್ಸಿನಲ್ಲಿ ಗ್ರೈಂಡರ್ ಮಾಡೋದಕ್ಕೋಸ್ಕರ ತುಂಬ ಏನು ಪೇಸ್ಟ್ ಆಗೋ ಥರ ಏನು ಫ್ರೈ ಮಾಡೋದು ಬೇಡ, ಲೈಟಾಗೆ ಸ್ವಲ್ಪ ಫ್ರೈ ಆಗಲಿ ಆಯಿಲಲ್ಲಿ. ಫ್ರೈ ಮಾಡೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇವಾಗ ಆನಿಯನ್ನು, ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಸೊ ಇದ್ರ ಜೊತೆ ಹುರ್ಗಡ್ಲೆ, ಫೈನಲ್ ಆಗಿ ಹುರ್ಗಡ್ಲೆ ಮತ್ತು ಗಸಗಸೆ ಮತ್ತು ತೆಂಗಿನಕಾಯಿ, ಒಣಕೊಬ್ಬರಿ, ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸಾಕಲ್ವಾ? ಸೊ ಇವಾಗ ಧನಿಯಾ ಪುಡಿ 3 ಸ್ಪೂನ್ ಇಟ್ಕೊಂಡಿದ್ದೀನಿ. ಸೊ ಇದನ್ನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ.
ಸೊ ಇವಾಗ 6 ವಿಸಿಲ್ ಬಂದಿದೆ. ಕುಕ್ಕರ್ ಇವಾಗ ಆಫ್ ಮಾಡ್ಕೊಳ್ಳಿ. ಇವಾಗ ಮಸಾಲೆ ಪ್ರಿಪ್ರೇಷನ್ ರೆಡಿಯಾಗಿದೆ, ಆಲ್ಮೋಸ್ಟ್ ರೆಡಿಯಾಗಿದೆ. ಚೆನ್ನಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದನ್ನು ಇವಾಗ ಮಿಕ್ಸಿಗೆ ಹಾಕಿ ಈಗಲೇ ಹಾಕಿದ್ರೆ ಅಷ್ಟೇ, ಕೂಲ್ ಆಗಬೇಕು. ಮಿಕ್ಸಿಗೆ ಹಾಕಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು, ಎಲ್ಲ ಹೇಳೋಕ್ಕಾಗುತ್ತಾ? ಸ್ವಲ್ಪ ತಣ್ಣಗಿಡಿ ಅಂತ. ಕೂಲ್ ಆದಮೇಲೆ ಮಿಕ್ಸಿಗೆ ಹಾಕಬೇಕು. ಓಕೆ. ಸೊ ನೋಡಿ, ಮಟನ್ ಚೆನ್ನಾಗಿ ಬೆಂದಿದೆ. ಇದನ್ನ ಸ್ವಲ್ಪ ಇದೆ, ಮಸಾಲ ಕೂಲ್ ಆಗಲಿ ಅಂತ ಅಲ್ಲಿ ಇಟ್ಟಿದ್ದೀರಿ. ಇವಾಗ ಬನ್ನಿ ನಾವು ಚಿಕನ್ ಪೆಪ್ಪರ್ ಫ್ರೈ ಮಾಡೋಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ. ಒಂದು ಆನಿಯನು, ಸ್ವಲ್ಪ ಗಾರ್ಲಿಕ್ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 1 ಸ್ಪೂನ್ ಶುಂಠಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು, 2 ಹಸಿಮೆಣಸಿನ್ಕಾಯಿ, ಇದು ಸೋಯಾ 1 ಸ್ಪೂನು, ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓಕೆನಾ? ಅಲ್ಲಲ್ಲೇ ಗ್ರಾಮರ್ ಮಿಸ್ಟೇಕು. ಫ್ರೈಗೆ ಇದು ನಾವು ಮನೆಯಲ್ಲೇ ಮಾಡ್ಕೊಂಡಿರೋದು. ಇದಕ್ಕೆ ಏನೇನು ಹಾಕಿದ್ದೀರಿ ಅಂತ ಹೇಳಿದ್ರೆ 2 ಸ್ಪೂನು ಜೀರಿಗೆ, 1 ಸ್ಪೂನು ಪೆಪ್ಪರು, 1 ಸ್ಪೂನು ಧನಿಯಾ ಕಾಳು, ಮತ್ತು ಚಕ್ಕೆ, ಲವಂಗ ಒಂದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇದನ್ನ ಮಿಕ್ಸಿಗೆ ಹಾಕಿ ಗ್ರೈಂಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಬಾಣಲಿ ಕಾದಿದೆ, ಬನ್ನಿ. ಇವಾಗ ನಾನು 1/2 kg ಚಿಕನ್ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ. ಸೊ ಚಿಕನ್ ಪೆಪ್ಪರ್ ಫ್ರೈ ಮಾಡೋ ಬನ್ನಿ. ಒಂದು 2 ಸ್ಪೂನು ಅಷ್ಟು ಆಯಿಲ್ ಹಾಕಿದ್ದೀನಿ. ಸೊ ಇದು ಇವಾಗ ಸ್ವಲ್ಪ ಇದೆ. ಸೊ ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳಮಿ. ಸೊ ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಳಮಿ. ಆಮೇಲೆ ಆನಿಯನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಏನೋ ಇವಾಗ ಆನಿಯನ್ ಹಾಕು. ಆನಿಯನ್ನ ಸ್ವಲ್ಪ ಲೈಟಾಗಿ ಬ್ರೌನಿಶ್ ಬರೋ ಥರ ಫ್ರೈ ಮಾಡ್ಕೊಂಡಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಚಿಕನ್ನ ಇದಕ್ಕೆ ಹಾಕ್ತೀನಿ. ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬಿಡಮ್ಮೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ. ಸ್ವಲ್ಪ ಅರಿಶಿನ, ಸೊ ಇವಾಗ ಮೀಡಿಯಂ ಫ್ಲೇವರಲ್ಲಿ ಚಿಕನ್ನ ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡೋಣ. ಅಷ್ಟರಲ್ಲಿ ಇವಾಗ ನೆಕ್ಸ್ಟ್ ಏನು? ಇವಾಗ ಬನ್ನಿ, ಮಟನ್ ಎಲ್ಲ ಬೆಂದಿ ರೆಡಿ ಆಗಿದೆ. ಮಟನ್ ಸಾಂಬಾರು ರೆಡಿ ಮಾಡ್ಕೊಬಿಡಮ್ಮಿ. ಸೊ ಮಟನ್ ಬೆಂದಾಗಿದೆ. ಮಸಾಲ ರುಬ್ಕೊಂಡಿರೋದನ್ನ ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ವಿಸಿಲ್ ಬಿಟ್ರೆ ನೋಡಿ. ಒಂದು ವಿಸಿಲ್ಲು ಆಲ್ರೆಡಿ ಮಟನ್ ಚೆನ್ನಾಗಿ ಬೆಂದೋಗಿದೆ. ಸೊ ಒಂದು ವಿಸಿಲ್ ಸಾಕು. ಈ ನೋಡಿದ್ರ ಸಾಂಬಾರು ಹೆಂಗಿದೆ ಅಂತ? ಇನ್ನೂ ಆದ್ಮೇಲೆ ನೋಡೋಣ. ಇವಾಗಲೇ ಘಮ ಘಮ ಅಂತ ಇದೆ. ಚಿಕನ್ ನೋಡಿ, ನೀರೇ ಆ್ಯಡ್ ಮಾಡಿಲ್ಲ, ಅದರಲ್ಲಿರೋ ನೀರೇ ಎಲ್ಲ
ಬಿಟ್ಕೊಂಡಿದೆ. ಸೊ ಚಿಕನ್ ಇವಾಗ ಬೆಂದಿದೆ ಅಂತ ಚೆಕ್ ಮಾಡಿಕೊಂಡು ಮಸಾಲೆ ಹಾಕಿ ತಿರ್ಸಿ ಕೊಟ್ಟರೆ ಚಿಕನ್ ಪೆಪ್ಪರ್ ಮಸಾಲ ರೆಡಿ. ಬಂದಿದೆಯಾ? ಬೆಂದಿದೆ. ಓಕೆ, ವಾಟರ್ ಡ್ರೈ ಆಗಬೇಕಷ್ಟೆ. ಸ್ವಲ್ಪ ವಾಟರ್ ಎಲ್ಲ ಡ್ರೈ ಆದಮೇಲೆ ನಾವು ಆಡಿಸ್ಕೊಂಡಿರೋಂಥ ಮಸಾಲೆ ಹಾಕಿ ಒಂದು ಮಿಕ್ಸ್ ಕೊಟ್ಟರೆ ಚಿಕನ್ ಮಸಾಲ ರೆಡಿ. ಮಸಾಲಾನ ಪೆಪ್ಪರ್ ಫ್ರೈಯಾ? ಪೆಪ್ಪರ್ ಚಿಕನ್ ಫ್ರೈ. ಚಿಕನ್ಗೆ 1 ಸ್ಪೂನ್ ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಮಸಾಲ ಹಾಕೋಣ. ಮಟನ್ ಆಯ್ತಾ ಇದೆ ಈ ಕಡೆ ರೈಟ್ ಸೈಡಲ್ಲಿ, ಲೆಫ್ಟ್ ಸೈಡಲ್ಲಿ ಚಿಕನ್ ಬೇಯ್ತಾ ಇದೆ. ಇವಾಗ ಎಗ್ಗಕ್ಕೆ ನೀರಿಟ್ಟಿದ್ದೀನಿ. ಸೊ ಮೊಟ್ಟೆ ಹಾಕ್ಕೊಂಡು ಬಿಡಮ್ಮೆ, ಅದು ಒಂದು ಕಡೆ ಹಾಕ್ಬಿಡಲಿ. ಸೊ ಇವಾಗ ಚಿಕನ್ನು ನೀರೆಲ್ಲ ಡ್ರೈ ಆಗಿದೆ ನೋಡ್ತಾ ಇರ್ಬೋದು. ಇವಾಗ ನಾವು ಆಡಿಸ್ಕೊಂಡಿರೋದಂಥ ಪೆಪ್ಪರ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಪೆಪ್ಪರ್ ಚಿಕನ್ ಸೊ ರೆಡಿ ಆಯ್ತಾ ಇದೆ. ಇವಾಗ ತಿಂತಾ ಇದ್ರೆ ಆಹಾ, ಸ್ಮೆಲ್ ಬರ್ತಾ ಇದೆಯಾ ಮೇಡಮ್? ಬರ್ತಾ ಇದೆ. ಟೇಸ್ಟ್ ಮಾಡಿದಾಗಲೇ ಗೊತ್ತಾಗೋದು ಏನಾಗಿದೆ, ಏನು ಬಿಟ್ಟಿದೆ. ನೋಡ್ತಾ ಇದ್ದೀರಲ್ವಾ ಪೆಪ್ಪರ್ ಚಿಕನ್, ನಾಟಿ ಸ್ಟೈಲ್ ಪೆಪ್ಪರ್ ಚಿಕನ್ ನೋಡಿ. ರೆಡಿ ಇದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಂಗೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟರೆ ಚಿಕನ್ ಪೆಪ್ಪರ್ ಫ್ರೈ ರೆಡಿ. ವಿಸಿಲ್ ಬಂದ್ಬಿಡ್ತು, ಮಟನ್ನು ರೆಡಿ ಆಗೋಯ್ತು. ಚಿಕನ್ ಪೆಪ್ಪರ್ ಫ್ರೈ ರೆಡಿ. ನೆಕ್ಸ್ಟ್ ರೆಸಿಪಿ. ನೆಕ್ಸ್ಟ್ ಇವಾಗ ಫಿಶ್ ತೊಗೊಂಡಿದ್ದೀರಿ. ಸೊ ಇವಾಗ ನಾನು ಒಗ್ಯಾನಿಕಲ್ ಸ್ಟೈಲಲ್ಲಿ ಫಿಶ್ ಫ್ರೈ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳ್ತೀನಿ ಬನ್ನಿ. ನಾನು ಇವಾಗ 1 kg ಕಟ್ಲಾ ಫಿಶ್ ತೊಗೊಂಡು ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಇಂಗ್ರೀಡಿಯೆಂಟ್ ಏನೇನು ಹೇಳ್ತೀನಿ ಬನ್ನಿ. ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು 2 ಸ್ಪೂನು, ಅರಿಶಿನ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, 2 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರು, ಫಿಶ್ ಮಸಾಲ ಫಿಶ್ ಫ್ರೈ 3 ಸ್ಪೂನು. ಸೊ ಹಾಫ್ ಲೆಮನ್ನು ಇದನ್ನ, ಆಮೇಲೆ ಮೊಟ್ಟೆ 1 ಮೊಟ್ಟೆ ತೊಗೊಂಡಿದ್ದೀನಿ. ಈ ಮಸಾಲೆ ಎಲ್ಲ ಹಾಕಿ ಫಿಶ್ ಹಾಕಿ ಚೆನ್ನಾಗೆ ಫ್ರೈ ಮಿಕ್ಸ್ ಮಾಡೋಣ ಬನ್ನಿ. ಸೊ ನಾವು ತೊಗೊಂಡಿರೋಂಥ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆ 1 ಮೊಟ್ಟೆ ತೊಗೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನ ಚೆನ್ನಾಗೆ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ತೊಗೊಂಡಿರೋ ಹಾಫ್ ಲೆಮನ್ನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಲೆಮನ್ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸೊ ನಾವು ತೊಗೊಂಡಿರೋ ಫಿಶ್ನ ಇದ್ರಕ್ಕೆ ಹಾಕಿ ಒಂದು ಮಿಕ್ಸ್ ಕೊಡೋಣ. ಚೆನ್ನಾಗೆ ಫಿಶ್ಗೆ ಅಂಟ್ಕೊಳೋ ಥರ ಮಿಕ್ಸ್ ಮಾಡ್ಕೋಬೇಕು. ಎಗ್ ಬಾಯ್ಲ್ ಆಗ್ತಾ ಇದೆ. ಏನೇನೋ ವೆರೈಟೀಸ್ ಮಾಡ್ತಾ ಇದೆಯಾ ಚಿನ್ನು ಇವತ್ತು? ಗೌಡ್ರ ಮನೆ ಬಾಡೂಟ ಅಂದರೆ ಚೆಂದ, ಸುಮ್ಮನೆನಾ? ವೆರೈಟಿ ಇದ್ರೇ ಚಂದ. ಸೊ ಆಗ ಫಿಶ್ಗೆ ನೋಡ್ಬೋದು, ಫಿಶ್ಶೂ ಮಸಾಲೆ ಚೆನ್ನಾಗಿ ಇದಾಗಿದೆ. ಇದನ್ನ ಒಂದು 15 ಮಿನಿಟ್ಸು ಟೈಮ್ ಇದ್ದರೆ ಒಂದು 20 ಮಿನಿಟ್ಸ್ ಚೆನ್ನಾಗೆ ಅದನ್ನ ನೆನೆಯಕ್ಕೆ ಬಿಡಬೇಕು. ಆವಾಗೇ ಫಿಶ್ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಗೀ ರೈಸ್ ಮಾಡ್ತಾ ಇದ್ದೀನಿ. ಸೊ ಗೀ ರೈಸ್ಗೆ ಏನೇನು ಬೇಕು ಹೇಳ್ತೀನಿ ಬನ್ನಿ. 1 ಸ್ಪೂನಷ್ಟು ಜೀರಿಗೆ, ಒಂದು 5-6 ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ 2 ಹಸಿಮೆಣಸಿನ್ಕಾಯಿ ಇದೆ, ಸ್ವಲ್ಪ ಪುದೀನ,
ಆಮೇಲೆ ಗೋಡಂಬಿ ಒಂದು 10-15, ಕೊತ್ತಂಬರಿ ಸೊಪ್ಪು ಇದರಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಅಕ್ಕಿ ನೋಡಿ, ಇವಾಗ ನನಗೆ ಬೇಕಷ್ಟು ಅಕ್ಕಿ 1 ಗ್ಲಾಸು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ತುಪ್ಪ ಸೊ ಹೆಂಗೆ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ಇವಾಗ ಸ್ವಲ್ಪ ಗೀ ಹಾಕೋಣಮ್ಮಿ. ಸೊ ತುಪ್ಪ ಕಾದಿ ಆದಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಹೀಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ನೀವು ನೋಡ್ತಾ ಇದ್ದೀರಲ್ವಾ, ಸ್ವಲ್ಪ ಕಲರ್ ಚೇಂಜ್ ಆಗಲಿ. ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡಮ್ಮಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳಮ್ಮಿ. ಇವಾಗ ಗೋಡಂಬಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳೋಣ. ಸೊ ಫ್ರೈ ಆಯ್ತಾ ಇದೆ ಇವಾಗ. ಸೊ ಇವಾಗ ಆಗಿದೆ, ಅಕ್ಕಿ ಹಾಕ್ಕೊಳಮ್ಮ ಇದಕ್ಕೆ. ಸೊ ಒಂದು ಮಿಕ್ಸ್ ಹೊಡೆದು ಉಪ್ಪು, ರುಚಿಗೆ ತಕ್ಕಷ್ಟ ಉಪ್ಪು, ಇದ್ರ ಜೊತೆ ನೀರು ಆ್ಯಡ್ ಮಾಡ್ಕೊಳಮ್ಮಿ. ಉಪ್ಪು ಹಾಕಿ ಮಿಕ್ಸೇ ಮಾಡಿಲ್ಲ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಡಮ್ಮಿ. ಉಪ್ಪು, ನೀರು ಏನೇನಿದೆಯೋ ಎಲ್ಲ ಇವಾಗ ಮಿಕ್ಸ್ ಆಗುತ್ತೆ, ಎಲ್ಲ ಒಂದೇ. ಫಸ್ಟ್ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೇನು ಒಂದೇ, ನೀರು ಹಾಕಿ ಮಿಕ್ಸ್ ಮಾಡಿದ್ರೇನು ಎಲ್ಲ ಒಂದೇ. ಮತ್ತೆ ಏನಕ್ಕೆ ಒಗ್ಗರಣೆ ಮಾಡೋದು, ಎಲ್ಲ ಒಟ್ಟಿಗೆ ಹಾಕ್ಬಿಡೋದು. ಇವಾಗ ರೆಡಿ ಆಯ್ತಾ ಇದೆ. ಇದನ್ನ 2 ವಿಸಿಲು ಲಿಡ್ಡು ಕ್ಲೋಸ್ ಮಾಡಿ 2 ವಿಸಿಲ್ ಬಿಡಮ್ಮಿ ಅಷ್ಟೇ. ಸೊ ಗೈಸ್, ಈಗ ನನ್ನ ಟೈಮ್, ನಾನು ಮುದ್ದೆ ಮಾಡ್ತಾ ಇದ್ದೀನಿ. ಸೊ ಮುದ್ದೆಗೆ ನಾನಿಲ್ಲಿ ಒಂದು 2 ಕಪ್ ಅಷ್ಟು ವಾಟರ್ ಹಾಕ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ಮಾಡೋದು ಬಾಣಲಿಯಲ್ಲಿ, ನನಗೆ ಅದೇ ಕನ್ವೀನಿಯೆಂಟ್ ಆಗಿದೆ. ಒಬ್ಬೊಬ್ಬರು ಪಾತ್ರೆಯಲ್ಲಿ ಮಾಡ್ತಾರೆ, ಸೊ ನಾನು ಬಾಣಲಿಯಲ್ಲಿ ಮಾಡ್ತಾಯಿದ್ದೀನಿ. ಈಗ ವಾಟರ್ ಇಟ್ಟಿದ್ದೀನಿ. ಸ್ವಲ್ಪ ರಾಗಿ ಹಿಟ್ಟು ಹಾಕ್ಕೊಳ್ಳೋಣ. ರಾಗಿ ಹಿಟ್ಟು ಹಾಕೋದ್ರಿಂದ ಬೇಗ ಅದು ಕುದಿ ಬರುತ್ತೆ. ಸೊ ಇದು ಕುದಿ ಬರೋಷ್ಟರಲ್ಲಿ ಈ ಕಡೆಗೆ ಗೀ ರೈಸ್ ಇಟ್ಟಿದ್ದಾರೆ, ಸೊ ಅದನ್ನು ಪ್ರಿಪೇರ್ ಆಗುತ್ತೆ. ಸೊ ಇವಾಗ ವಾಟರ್ ಬಾಯ್ಲ್ ಆಗ್ತಾ ಇದೆ. ನಾನು ಇಲ್ಲಿ ಫಸ್ಟು 1 ಕಪ್ ಅಷ್ಟು ಹಾಕಿದ್ದೀನಿ, ಹಾಗೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಮುದ್ದೆ ಕೋಲಲ್ಲಿ ಮಾಡ್ತಾರೆ, ನಾನು ಇಲ್ಲಿ ಮುದ್ದೆ ಕೋಲ್ ಯೂಸ್ ಮಾಡ್ತಾ ಇಲ್ಲ. ಏನಂತಾರೆ ಇದನ್ನ, ಲಟ್ಟಣಿಗೆಯಲ್ಲಿ ಮಾಡ್ತಾ ಇದ್ದೀನಿ. ಏನು ಮುದ್ದೆನ ಹೊಡಿತಾ ಇದ್ದೀರಾ? ಅದು ಗಂಟು ಬರಬಾರ್ದು. ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ. ಇದು ಸಿಟಿ ಸ್ಟೈಲು, ಹಳ್ಳಿ ಸ್ಟೈಲ್ ಅಲ್ಲ. ನೋಡ್ದಾ ಎಷ್ಟು ಚೆನ್ನಾಗಿ ಬಂತು. ಗಂಟು ಬಂದ್ರೆ ಏನಾಗುತ್ತೆ? ಗಂಟು ಬಂದರೆ ತಿನ್ನೋವಾಗ ಒಂಥರ ಚೆನ್ನಾಗಿರೋದಿಲ್ಲ. ಸೊ ಎಲ್ಲ ಏನು ಮಾಡ್ತಾರೆ, ಬೇಯಕ್ಕೆ ಬಿಡ್ತಾರೆ. ನಾನು ಈ ಥರ ಕಲಿಸ್ಬಿಟ್ಟು ಬೇಯಕ್ಕೆ ಬಿಡ್ತೀನಿ. ನನ್ನದೇ ಒಂಥರ ಡಿಫ್ರೆನ್ಸ್ ಇದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಸಿ ಮುದ್ದೆ ಮಾಡೋದು.
ಸೊ ಈ ಥರ ಒಂದು ಸೌಟ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ಮುದ್ದೆ ಈಸ್ ರೆಡಿ. ಇವಾಗ ಕಟ್ಟೋದೊಂದು ಬಾಕಿ. ಸೊ ಈಗ ಮುದ್ದೆ ರೆಡಿ ಇದೆ. ಇದನ್ನು ಒಂದು ಸ್ವಲ್ಪನೇ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಸೊ ನಾನು ಇಲ್ಲಿ ಚಿಕ್ಕ ಚಿಕ್ಕ ಮುದ್ದೆ ಮಾಡ್ಕೊತಾ ಇದ್ದೀನಿ. ನೋಡಿ ಇಷ್ಟು ಸಾಫ್ಟಾಗಿ ಬಾಲ್ ಥರ. ಸೊ ಇದು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ದೊಡ್ಡ ಮುದ್ದೆ. ಸೊ ಈಗ ಇದು ನನ್ನ ಹಸ್ಬೆಂಡಿಗೆ. ಇವಾಗ ತವ ಚೆನ್ನಾಗಿ ಕಾದಿದೆ. ಇವಾಗ ಫಿಶ್ ಫ್ರೈ ಮಾಡ್ತಾ ಇದ್ದೀರಿ. ಶಿಸ್ಲಿಂಗ್ ಸೌಂಡ್. ಫಿಶ್ ತವಾ ಫ್ರೈ. ಏನು ಚಿನ್ನ ಹೇಳ್ಬೇಕು, ಹೊಟ್ಟೆ ಹಶು ಆಗ್ತಿದೆ, ಬೇಗ ಬೇಗ ಮಾಡು. ರೆಡಿ ಆಯ್ತು. ಟೈಮ್ ಎಷ್ಟು ಹೇಳಿ ಇವಾಗ? 12:30 ಆಯಿತು. ಬೆಳಗ್ಗೆನಿಂದ ಏನು ತಿಂದಿಲ್ಲ ಇನ್ನು. ಅದಕ್ಕೆ ಹೇಳ್ತಾ ಇರೋದು ಬೇಗ ಮಾಡು ಅಂತ. ಸೊ ಫಿಶ್ ಫ್ರೈ ರೆಡಿ. ರೆಡಿ. ಬಟ್ ಫುಲ್ ಘಾಟು. ಪ್ಲೇಟ್ ಹಾಕೊಳೋದೇನೆ ತಿಂತಾ ಇರೋದೇನೆಯ. ನೋಡಿದ್ರಾ ಹೆಂಗಿದೆ ಫಿಶು? ಫಿಶ್ ಥರನೇ ಇದೆ. ಚೆನ್ನಾಗಿ ಬಂದಿದೆಯಾ? ಹಲೋ ಗೈಸ್, ಇವಾಗ ಊಟ ಎಲ್ಲ ರೆಡಿ ಆಗಿದೆ. ಸೊ ಏನೇನಿದೆ ಅಂತ ಬನ್ನಿ ತೋರಿಸ್ತೀನಿ. ನೋಡ್ಬೋದು, ಇಲ್ಲಿ ಸಲಾಡ್ ಇದೆ, ಚಿಕನ್ ಪೆಪ್ಪರ್ ಫ್ರೈ, ಫಿಶ್ ಫ್ರೈ, ಎಗ್ ಮಸಾಲೆ, ಇದು ಗೀ ರೈಸು, ಸೊ ಗೌಡ್ರ ಮುದ್ದೆ, ಆಮೇಲೆ ಮಟನ್ ಸಾಂಬಾರ್, ರಸಮ್, ಇಷ್ಟೊಂದು ಮಾಡಿದ್ದೀನಿ. ಇವಾಗ ನೀವು ತಿಂದು ನೋಡ್ಬಿಟ್ಟು ಹೆಂಗಿದೆ ಅಂತ ಹೇಳಿದ್ರೆ ಒಂದು ಫುಲ್ ಆಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಓಕೆ, ಫಸ್ಟು ಚಿಕನ್ ಸ್ಟಾರ್ಟರಿಂದ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿದೆಯಾ? ಫಿಶ್ ಫಿಶ್ ಚೆನ್ನಾಗಿದೆ. ಎಗ್ ನಾರ್ಮಲ್. ಗೈಸ್, ಮುದ್ದೆ ಗೌಡ್ರು ಮುದ್ದೆ ನಾನೇ ಮಾಡಿದ್ದು, ಅವ್ರು ಮಾಡಿಲ್ಲ. ಇಷ್ಟೊಂದೆಲ್ಲ ಮಾಡಿದ್ದು ಇದಿಲ್ಲ, ಒಂದು ಮುದ್ದೆ ಮಾಡಿದ್ದು ನೋಡಿ ಹಿಂಗೆ. ಓಕೆ, ಮಟನ್ ಗ್ರೇವಿ ಮೇನ್ ಇಂಪಾರ್ಟೆಂಟು. ಖಾರ ಕಮ್ಮಿ, ಚೆನ್ನಾಗಿದೆ, ಬಟ್ ಖಾರ ಕಮ್ಮಿ. ನಂಗೆ ಇನ್ನೂ ಸ್ವಲ್ಪ ಖಾರ ಬೇಕಿತ್ತು. ಸಾಕು, ಅಷ್ಟು ತುಂಬ ಖಾರ ತಿಂದರೆ ಇದು ಒಳ್ಳೇದಿಲ್ಲ ಮನುಷ್ಯನಿಗೆ. ಖಾರ ಕಡಿಮೆ ತಿನ್ಬೇಕು ಯಾವತ್ತು. ಇವಾಗ ಗೀ ರೈಸ್ಗೆ ಒಂಚೂರು ಮಟನ್ ಹೆಂಗಿದೆ ನೋಡಿ, ಮಟನ್ ಗ್ರೇವಿ. ಓಕೆ ಓಕೆ, ಮಟನ್ ಓನ್ ಪೀಸ್ ಇಷ್ಟ ನನಗೆ ಮಟನಲ್ಲಿ.
ಚೆನ್ನಾಗಿದೆ. ಹೌದಾ, ಬೋನ್ ಸಪ್ರೇಟು ಮಟನ್ ಸಪ್ರೇಟ್ ಆಗಿದೆ, ಅಷ್ಟು ಚೆನ್ನಾಗಿ ಕುಕ್ ಆಗಿದೆ ಅಂತ. ಸೂಪರ್. ಓಕೆನಾ? ಎಲ್ಲ ರಸಂ ಚೆನ್ನಾಗಿದೆ. ರಸಂ ಯಾವಾಗ ಗ್ಯಾಪಿ ಮಾಡಿದ್ದು. ಸೂಪರ್. ಓಕೆ, ಎಲ್ಲ ಇವತ್ತು ಚೆನ್ನಾಗಿದೆ. ಗೌಡ್ರ ಮನೆ ಬಾಡೂಟ ಮುಗೀತು. ಸೊ ನೀವು ಟ್ರೈ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು.